ಯಾವ್ದಾದ್ರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರೆಸ್ಗೆ ಹೇಳ್ತೀನಿ. ಈಗ ಪಕ್ಷ ಕಟ್ಟುವಂಥದ್ದು, ಪಕ್ಷನ ಉಳಿಸ್ಕೊಳ್ಳುವಂಥದ್ದು, ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಅವರು, ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ. ಎಲ್ಲರೂ ಕೇಳ್ಕೊಂಡಿದ್ದಾರೆ. ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಏನೇ ಇದ್ರು ಕೂಡ ಈಗ ಎಐಸಿಸಿ ಏನೇ ಇದ್ರು ಎಐಸಿಸಿ ಅವರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಏನಾದ್ರು ಇದ್ರು ವೈಯಕ್ತಿಕ ಹೋಗಿ ಯಾರು ಬೇಕಾದ್ರೂ ಮಾತಾಡ್ಲಿ, ಅಧ್ಯಕ್ಷ ಹತ್ರ ಮಾತಾಡ್ಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡ್ಲಿ, ನನ್ನ ಹತ್ರ ಬಂದು ಮಾತಾಡ್ಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ. ಇದು ನಾನು ಒಂದ್ ಪಾರ್ಟಿದಲ್ಲಿ ಹೇಳ್ತಾ ಇರೋದು. ಬಿಜೆಪಿಲಿ ಇರ್ಲಿ, ದಳ ಇರ್ಲಿ, ಕಾಂಗ್ರೆಸ್ ಇರ್ಲಿ, ರೈತ ಸಂಘ ಇರ್ಲಿ, ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡ್ಲಿ. ಈಗ ನೀವು ಸ್ಥಾನ ನನ್ಗೆ ಬೇರೆ ಸ್ಥಾನ ಬೇಕು ನೀವು ನನ್ಗೆ ಕೊಡ್ತೀರಾ? ನೀವು ಕೊಡ್ಸಕ್ ಆಗುದಿಲ್ಲ. ಇಲ್ಲ ಎಲ್ಲಾರು ಅಂಗಡಿಲಿ ಏನಾದ್ರು ಸಿಗ್ತದ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರ್ಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ ಪ್ರಯತ್ನ ಮಾಡ್ಬೋದೇ ಹೊತ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ವಿ. ಬಹಳ ಶ್ರಮ ಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು.